ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನೆಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನಾನಿವತ್ತು ರಾಯರ ಹತ್ರ ನೀವು ಎಷ್ಟೊಂದು ಜನ ಹೂ ಪ್ರಸಾದನ ಕೇಳ್ತಾ ಇರ್ತೀರಾ, ಆಗ್ತಾನೇ ಇಲ್ಲ, ನಮ್ಮ ಪ್ರಶ್ನೆಗೆ ಉತ್ತರನೇ ಸಿಗ್ತಾನೇ ಇಲ್ಲ, ನಮಗೆ ಮಾತ್ರ ಕೊಡ್ತಾನೇ ಇಲ್ಲ, ಹೂ ಪ್ರಸಾದ ಅಂತ ಹೇಳ್ತಾ ಇರ್ತೀರಾ. ಹೂ ಪ್ರಸಾದ ಬಿಟ್ಟು ಇನ್ನು ಯಾವ ರೂಪದಲ್ಲಿ, ಯಾವ ವಿಧಾನದಲ್ಲಿ ರಾಯರ ಹತ್ರ ಪ್ರಶ್ನೆನ ಕೇಳ್ಬೋದು ಅಂದರೆ, ನೀವು ಯಾವುದಾದ್ರೂ ಒಂದು ಗೊಂದಲದಲ್ಲಿ ಇರ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಅದು ಒಂದು ಮನೇನ ನೋಡಿಕೊಂಡು ಬಂದಿರ್ತೀರ, ಲೀಸ್ಗಾದರೂ ಆಗಿರ್ಬೋದು ಅಥವಾ ಖರೀದಿನೇ ಮಾಡೋದಕ್ಕೆ ಆಗಿರ್ಬೋದು. ಅವೆರಡರಲ್ಲಿ ಯಾವುದು ಮಾಡ್ಕೊಳ್ಳೋದು, ಎರಡೂ ಮನೆ ನೋಡಿಕೊಂಡು ಬಂದಿರ್ತೀರೋ, ಆಪ್ಷನ್ ಎ ಆಪ್ಷನ್ ಬಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಯಾವುದನ್ನು ನಾವು ಖರೀದಿ ಮಾಡಿದರೆ ಒಳ್ಳೆಯದಾಗುತ್ತೆ ಏನು ಅಂತ ನಿಮಗೆ ತುಂಬ ಗೊಂದಲದಲ್ಲಿ ಇರ್ತೀರ. ಎರಡು ನಿಮಗೆ ಆಗ್ಬಿಟ್ಟಿರುತ್ತೆ. ಬಟ್ ಯಾವುದನ್ನು ಪರ್ಚೇಸ್ ಮಾಡೋದು ಅನ್ನೋದೇ ನಿಮಗೆ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಸಿಚುವೇಶನ್ ಇದ್ದಾಗ ಅದನ್ನು ಬಿಟ್ಟು ನೀವು ಯಾವುದೇ ಸಿಚುವೇಶನ್ ತಗೊಂಡ್ರೂ ಕೂಡ ಹೂ ಪ್ರಸಾದವನ್ನು ಬಿಟ್ಟು ರಾಯರ ಮುಂದೆ ಹೇಗೆ ನಾವು ಪ್ರಶ್ನೆನ ಇಡೋದು, ಹೇಗೆ ನಾವು ಉತ್ತರನ ಕಂಡುಕೊಳ್ಳೋದು, ಯಾವ ರೀತಿ ರಾಯರು ನಮಗೆ ಉತ್ತರನ ನೀಡ್ತಾರೆ ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹೂ ಪ್ರಸಾದ ಆಗಿಲ್ಲ ಅನ್ನೋರು ಹೂ ಪ್ರಸಾದ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಅದರ ಬದಲಾಗಿ ವಿಧಾನನ ಫಾಲೋ ಮಾಡಿ. ನಿಮಗೆ ಯಾವುದೋ ಆನ್ಸರ್ ಬರುತ್ತೋ ಅದು ರಾಯರ ಕಡೆಯಿಂದ ಬಂದಿರೋ ಆನ್ಸರ್ ಆಗಿರುತ್ತೆ. ಬದಲಿಗೆ ನೀವು ಇದನ್ನು ವಿಧಾನ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ರಾಯರು ಯಾವುದೋ ಉತ್ತರ ಕೊಡಬಹುದು. ಅದು ನಿಮಗೆ ಈ ಟೈಮ್ಗೆ ನೆಗೆಟಿವ್ ಆಗಿರ್ಬೋದು, ಆದರೆ ಅದು ಮುಂದೆ ನಿಮ್ಮ ಜೀವನಕ್ಕೆ ಪಾಸಿಟಿವ್ ಅಂತ ಹೇಳಿ ಅವರು ಕೊಡುವಂಥದ್ದು. ಅದನ್ನು ನೀವು ಫಾಲೋ ಮಾಡೋ ಆಗಿದ್ದರೆ ಮಾತ್ರ ಈ ವಿಧಾನ ನೀವು ಫಾಲೋ ಮಾಡಿ. ತುಂಬ ಹಳೆಯ ವಿಧಾನ ಆದರೂ ಕೂಡ ಅದು ಮೊದಲಿಂದಲೂ ಇರೋ ವಿಧಾನನೇ. ಅಂದರೆ ಇದನ್ನು ಫಸ್ಟ್ ಇವಾಗ ಮಾಡೋದು, ನೀವು ಅಂದ್ಕೊಂಡಿರೋ ಅಂಥ ಆನ್ಸರ್ ನಿಮಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಟ್ರೈ ಮಾಡೋಣ ಅಂತ ಮಾಡೋದು. ಆ ಥರ ದಯವಿಟ್ಟು ಯಾರೂ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ನಿಮಗೆ ಒಂದು ಸಾರಿ ಉತ್ತರ ಸಿಕ್ಕಿ ಒಂದು ವಿಚಾರಕ್ಕೆ ಅಷ್ಟೇನೆ ಅದು ನಿಮಗೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅದು ರಾಯರ ಕಡೆಯಿಂದ ಬಂದಿದ್ದರೆ ಅಂದರೆ ಅನುಗ್ರಹ ಆಗಿಯೇ ಬಂದಿರುವಂಥದ್ದು. ನಾನು ನನ್ನ ಜೀವನಕ್ಕೆ ಇದೇ ಒಳ್ಳೆಯ ಸಾರಿ ಅಂತ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ದಾರಿಲೇ ಹೋಗೋದು ತುಂಬಾ ಉತ್ತಮ. ಅದಕ್ಕೆ ಏನು ಮಾಡಬೇಕು, ಯಾವ ವಿಧಾನನ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಾನು ಕೆಲವು ಸಾರಿ ಇದನ್ನು ಫಾಲೋ ಮಾಡಿದ್ದೀನಿ, ಓಕೆ ಆಗಿದೆ, ಸಕ್ಸಸ್ ಆಗಿದೆ. ನಿಮ್ಮ ಲೈಫಲ್ಲಿ ಆಗಬೇಕು ಅಂದರೆ ಒಂದೇ ಒಂದು ಮನಸ್ಸಿಂದ ಮಾಡಬೇಕು. ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಟ್ರೈ ಮಾಡಿ ನೋಡೋಣ ಅನ್ನೋ ರೀತಿ ಮನೋಭಾವನೆ ಇರಬಾರ್ದು. ನಂಬಿಕೆ ಇಟ್ಟು ನೀವು ಕೇಳಬೇಕಾಗಿರುವಂಥದ್ದು ಅದು ಯಾವ ವಿಧಾನ ಅಂದರೆ ಚೀಟಿ ಹಾಕಿ ನಾವು ಪ್ರಶ್ನೆನ ಕೇಳುವಂಥದ್ದು ಅಥವಾ ಉತ್ತರನ ಕಂಡುಕೊಳ್ಳುವಂಥದ್ದು. ಅದು ಯಾವ ರೀತಿ ಮಾಡಬೇಕು ಅಂದರೆ, ಅದಕ್ಕಿಂತ ಮುಂಚೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೀವೆಲ್ಲ ಸಿದ್ಧತೆನ ಮಾಡಿಕೊಂಡು ಮನೆ ದೇವರನ್ನೆಲ್ಲ ಪೂಜೆನ ಮಾಡಿಬಿಟ್ಟು ಆನಂತರ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಇಟ್ಟುಬಿಟ್ಟು ಇದನ್ನು ಮಾಡುವಂಥದ್ದು. ಇದನ್ನು ನೀವು ಗುರುವಾರವೇ ಮಾಡ್ತೀವಿ ಅಂದರೂ ನಡೆಯುತ್ತೆ ಅಥವಾ ನೀವು ಯಾವ ದಿವಸದಲ್ಲಾದರೂ ಮಾಡ್ಬೋದು. ಅಮಾವಾಸ್ಯೆ ಒಂದು ದಿವಸ ಬಿಟ್ಟು ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಸೂತಕ ಆಗಿರುತ್ತೆ, ಇಲ್ಲ ನೀವು ಪೀರಿಯಡ್ಸ್ ಬಂದು 5 ಡೇಸ್ ಆಗಿರುತ್ತೆ, ಬೇರೆಯವರ ಕೈಯಲ್ಲಿ ಮಾಡಿಸಬಹುದು. ಅಲ್ಲ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಆ ಥರ ದಿನಗಳನ್ನು ಬಿಟ್ಟು ನೀವು ಹುಣ್ಣಿಮೆ ದಿವಸ ಮಾಡಿದರೆ ತುಂಬಾ ಒಳ್ಳೆಯದು. ರಾಯರಿಗೆ ಮತ್ತು ಗುರುವಾರ, ಭಾನುವಾರ, ಸೋಮವಾರ ಯಾವ ದಿನ ಆದರೂ ನೀವು ಮಾಡಿ. ಗುರುವಾರ ಏನಾದರೂ ನೀವು ಮಾಡ್ತೀವಿ ಅಂತ ಅಂದರೆ ಇದನ್ನು ನೀವು ಬೆಳಗ್ಗೆ ಬೇಕಾದರೂ ಮಾಡ್ಬೋದು ಅಥವಾ ಸಂಜೆ ಆದರೂ ಮಾಡ್ಬೋದು. ಬೆಳಗ್ಗೆ ಮಾಡ್ತೀವಿ ಅಂದರೆ ಅದು 7 ಗಂಟೆಯಿಂದ 7:30 ಒಳಗಡೆ ಅಥವಾ 8 ಗಂಟೆ ಒಳಗಡೆ ಮಾಡಿ ಮುಗಿಸಬಹುದು. ಇಲ್ಲಿ ನೀವು 5 ಗಂಟೆ ಒಳಗಡೆ ಮಾಡಿ ಮುಗಿಸಬಹುದು. ಇಲ್ಲ ನೀವು 5 ಗಂಟೆ 5:30 ಒಳಗೆ ನೋಡಿ ಅಂದ್ರೂ ನಡೆಯುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನೂ ಒಳ್ಳೆಯ ಶ್ರೇಷ್ಠವಾಗಿರುವಂಥ ಟೈಮಿಂಗ್ಸ್ ಅಂತಾರೆ ಹೇಳ್ಬೋದು. ಇನ್ನು ಅದನ್ನು ಬಿಟ್ಟರೆ ಸಂಜೆ ಮಾಡೋದಾದರೆ ಅದರಿಂದ 7 ಗಂಟೆ ಒಳಗಡೆ ಇದನ್ನು ಮಾಡಿ ಮುಗಿಸಬಹುದು. ಆವಾಗಲೇ ಹೇಳಿದ ಹಾಗೆ ನಿಮಗೆ ಏನಾದರೂ ಅರ್ಜೆಂಟ್ ಇತ್ತು, ಎಮರ್ಜೆನ್ಸಿ ಇತ್ತು ಅಂದರೆ ಕೇಳಲೇಬೇಕು. ನಾನು ಗುರುವಾರದ ತನಕ ಕಾಯೋಕ್ಕೆ ಆಗಲಿಲ್ಲ ಅಂತ ಅನ್ನೋರು ಬೇಕಾದರೆ ನೀವು ಯಾವ ಟೈಮಲ್ಲಾದರೂ ಮಾಡ್ಬೋದು ಅಥವಾ ನಿಮ್ಮ ನಕ್ಷತ್ರ ಅನುಗುಣವಾಗಿ ಯಾವ ವಾರ ನಿಮಗೆ ಒಳ್ಳೆಯದಾಗಿರುತ್ತೆ ಅಂತ ವಾರದಲ್ಲೂ ನೀವು ಬೇಕಾದರೆ ಕೇಳ್ಕೋಬೋದು. ಯಾವ ವಾರವಾದರೂ ಕೇಳ್ಕೊಳ್ಳಿ. ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿಬಿಟ್ಟು ಮೊದಲಿಗೆ ಪ್ರಾರ್ಥನೆ ಮಾಡಿ ಮತ್ತೆ ಇದನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಆತಂಕ ಇರಬಾರ್ದು. ಏನು ಬರುತ್ತೋ ಏನೋ
ಇಲ್ಲ ಅಂತ ಗೊಂದಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಕ್ಲಾರಿಟಿಯಾಗಿ 2 ಅಕ್ಷರದಲ್ಲಿ ನೀವು ಇದನ್ನು ಮಾಡಬೇಕಾಗಿರುವಂಥದ್ದು. ನಿಮಗೇನಾದರೂ ಆ ಥರ ಚಟುವಟಿಕೆ, ಮನಸ್ಸು ಸರಿ ಇಲ್ಲ, ಹೇಗೋ ಏನೋ ಅನ್ನೋ ಥರ ಆತಂಕ, ಭಯ ಆ ಥರ ಏನಾದರೂ ಇದೆ ಅಂತಂದರೆ ನೀವು ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ಅಂದರೆ ರಾಯರು ಪೂಜೆ ಎಲ್ಲ ಮೊದಲಿಗೆ ಮುಗಿಸಿ ದೀಪ ಎಲ್ಲ ಹಚ್ಬಿಟ್ಟು ರಾಯರದು ಮೂಲ ಮಂತ್ರವನ್ನು ನೀವು ಹೇಳ್ಕೊಬೋದು. ಒಂದು 5 ನಿಮಿಷ ಹೇಳ್ಕೊಂಡು ನಂತರ ನಿಮ್ಮ ಒಂದೇ ಮನಸ್ಸಲ್ಲಿ ನೀವು ಆ ಕೆಲಸನ ಮಾಡಬೇಕು. ಆನಂತರ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಈ ಕೆಲಸನ ಮಾಡಬಹುದು. ಇಷ್ಟು ಕೆಲಸ ಮುಗಿಸಿದ ನಂತರ ನೀವು 2 ಪೀಸ್ ಆಫ್ ಪೇಪರ್ನ ನೀವು ತಗೋಬೇಕು. ಅಂದರೆ ಯಾವ ಕಲರ್ ಆದರೂ ತಗೋಬೋದು ಅಂತಲ್ಲ, ಬಿಳಿ ಬಣ್ಣದ ಹಾಳೆ ತಗೋಬೇಕು. ಪ್ಲೈನ್ ಶೀಟ್ ಆಗಿರಬೇಕು, ಅದು ತುಂಬ ಶ್ರೇಷ್ಠ. ಬಿಳಿ ಹಾಳೆ ಇರುವಂಥ ಪೇಪರನ್ನು ತಗೊಳ್ಳೋದ್ರಿಂದ ಅದನ್ನು ನೀವು ಎಷ್ಟು ಸೈಜ್ ಅಷ್ಟು ಸೈಜ್ಗೆ ಕಟ್ ಮಾಡಿಕೊಂಡು 2 ಪೇಪರ್ ಕೂಡ ಒಂದೇ ಥರ ಹರಿಬೇಕು, ಒಂದೇ ಶೇಪ್ನಲ್ಲಿ ಇರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಅಂತ ಇರಬಾರ್ದು. ಮತ್ತು ನೀವು 2 ಪೇಪರ್ನಲ್ಲಿ ಒಂದೇ ಥರದ ಬರಿಬೇಕು. ಹ್ಯಾಂಡ್ ರೈಟಿಂಗ್ ಒಂದೊಂದು ಥರ ಬರಿಬಾರ್ದು. ನೀವು ಇಂಗ್ಲೀಷ್ನಲ್ಲಿ ಬರೆದರೆ ಇಂಗ್ಲೀಷ್ನಲ್ಲೇ ಬರೀರಿ, ಕನ್ನಡದಲ್ಲಿ ಬರೆದ್ರೆ ಕನ್ನಡದಲ್ಲೇ ಬರೀರಿ. ಮೊದಲಿಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹಾಕಿಬಿಟ್ಟು ನಂತರ ಕೆಳಗಡೆ ನೀವು ಯಾವುದು ಕೆಲಸದ ಬಗ್ಗೆ ಕೇಳಬೇಕು, ಅಥವಾ ಮದುವೆ ಬಗ್ಗೆನಾ, ಮಕ್ಕಳ ಬಗ್ಗೆ ಕೇಳಬೇಕಾ, ಇಲ್ಲ ಅಥವಾ ಇನ್ಯಾವುದಾದ್ರೂ ಪ್ರಾಬ್ಲಮ್ ಬಗ್ಗೆ ನೀವು ಕೇಳಬೇಕು ಅಂದರೆ ಅದು 2 ಮಾತಲ್ಲಿ ನೀವು ಕೇಳಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕೆಲಸದ ಹುಡುಕ್ತಾ ಇರ್ತೀರ, ನೀವು ಹಳೆ ಕೆಲಸ ಬಿಡಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಥರ ಏನಾದರೂ ನಿಮಗೆ ಗೊಂದಲ ಇರುತ್ತೆ. ಆವಾಗ ನೀವು ಈಗ ಮಾಡ್ತಾ ಇರುವಂಥ ಕೆಲಸನೇ ಮಾಡಬಹುದಾ ತಂದೆ, ನಾನು ಬೇರೆ ಕೆಲಸನ ಸರ್ಚ್ ಮಾಡಬಹುದಾ ಅಂತ ನೀವು ಹೌದು ಅಥವಾ ಇಲ್ಲ ಅಂತ ನೀವು ಉತ್ತರನ ಕೊಡಿ. ನನ್ನಪ್ಪ ಅಂತ ನೀವು ಅಲ್ಲಿ ಹಾಕಬೇಕು. ಅಂದರೆ 2 ಉತ್ತರದಲ್ಲಿ ನೀವು ಕೇಳುವಂಥದ್ದು, ಹೌದು ಅಥವಾ ಇಲ್ಲ ಅನ್ನೋ ರೀತಿಯ ನೀವು ಕೇಳ್ಬೋದು, ಅಥವಾ ನಿಮಗೆ ಅನ್ನೋ ರೀತಿಯ ನೀವು ಬರ್ಕೋಬೋದು, ತೊಂದರೆ ಇಲ್ಲ. ಸ್ಪಷ್ಟವಾಗಲಿ ನಿಮ್ಮ ಪ್ರಶ್ನೆ. ರಾಯರ ಮುಂದೆ ಕೇಳಬೇಕಾದ್ರೆ ಮತ್ತೆ ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತ ಅಂದರೆ, ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿ ಆಗಿರಬೇಕು. ಬರಿಬೇಕಾದ್ರೆ ರಾಯರಲ್ಲಿ ಮನಸ್ಸನ್ನು ಇಟ್ಟು, ನಾವು ರಾಯರ ಮೇಲೆ ಮನಸ್ಸನ್ನು ಇಟ್ಕೊಂಡು ನನ್ನ ಜೀವನಕ್ಕೆ ಯಾವುದು ಒಳ್ಳೆಯದೋ ಅಥವಾ ಅದನ್ನು ಕೊಡು ತಂದೆ ಅಂತ ಕೇಳಿಕೊಂಡು ನೀವು ಬರಿಬೇಕು. ಅಲ್ಲಿ ಹೌದು ಅಂತಾನೂ ಬರ್ಬೋದು ಅಥವಾ ಇಲ್ಲ ಅಂತಾನೂ ಬರ್ಬೋದು. ನಿಮಗೆ ಅದು ನೆಗೆಟಿವ್ ಆಗಬಹುದು ಅಥವಾ ಪಾಸಿಟಿವ್ ಆಗಬಹುದು. ಬರೆದಾದ ಮೇಲೆ ನೀವು ಅಲ್ಲಿ ಏನೇ ಆನ್ಸರ್ ಬಂದರೂ ಕೂಡ ಅದನ್ನು ನೀವು ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಬರೆದಾದ ಮೇಲೆ 2 ಕೂಡ ಒಂದೇ ಸ್ವಚ್ಛವಾಗಿ ಮಡಚಿಟ್ಕೊಂಡು ಅದನ್ನು ಒಂದು ಬಟ್ಟಲಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಎಲ್ಲ ಹಾಕಿಬಿಟ್ಟು, ಅಕ್ಷತೆ ಮನೇಲಿ ಇದ್ದರೆ ಅಕ್ಷತೆನೂ ಹಾಕಿಬಿಟ್ಟು, ಒಂದು ಸ್ವಲ್ಪ ಹೂವನ್ನಾದರೂ ಇದ್ದರೆ ಹೂವನ್ನು ಇಟ್ಬಿಟ್ಟು ಅದನ್ನು ರಾಯರ ಮುಂದೆ ಇಟ್ಟು ಮೊದಲಿಗೆ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ರಾಯರಲ್ಲಿ ಅದಕ್ಕೆ ನೀವು ಪೂಜೆನ ಮಾಡಿ ರಾಯರಿಗೆ ಸೇರಿಸಿ, ಅದು ಚೀಟಿ ಇಟ್ಟಿರ್ತೀರಲ್ಲ ಅದಕ್ಕೂ ಸೇರಿಸಿ ಪೂಜೆನ ಮಾಡಿಬಿಟ್ಟು, ಅದು ಚೀಟಿನ ಅಲ್ಲಿಂದ ತಟ್ಟೆಯಿಂದ ಅಥವಾ ಬಟ್ಟಲಲ್ಲಿ ಇಟ್ಟಿರ್ತೀರಲ್ಲ ಅದರಿಂದ ಎತ್ತಿ ರಾಯರ ಪಾದಕ್ಕೆ ನೀವು ಅದನ್ನು ಅರ್ಪಣೆ ಮಾಡಿಟ್ಟು, ನೀವು ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ರಾಯರ ಮಂತ್ರನ ಹೇಳ್ಕೊಂಡು, ರಾಯರೇ ನನ್ನ ಲೈಫಲ್ಲಿ ಏನು ಪಾಸಿಟಿವ್ ಅದನ್ನೇ ನೀನು ಕೊಡಪ್ಪ ಅಂತ ನೀವು ಕೇಳಿಕೊಂಡು, ಆನಂತರ ಯಾವುದಾದ್ರೂ ಒಂದು ನೀವು ಪಿಕ್ ಮಾಡಬೇಕು ಅಂತ ಹೇಗೆ ಅಂತ ನಾನು ಇವಾಗ ಹೇಳ್ತೀನಿ. ರಾಯರ ಮಂತ್ರನ ಹೇಳ್ಕೊಂಡು ನೀವೇ ಯಾವುದಾದ್ರೂ ಒಂದನ್ನು ಪಿಕ್ ಮಾಡ್ಬೋದು. ಅದರಲ್ಲಿ ಏನೇ ಆನ್ಸರ್ ಬರಲಿ, ನೀವು ರಾಯರ ಮೇಲೆ ನಂಬಿಕೆ ಇಟ್ಟು ಒಂದನ್ನು ತೆಗೆದ ಮೇಲೆ ಅದನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ಅದೇ ರೀತಿ ನೀವು ಫಾಲೋ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ನಿಮಗೆ ನಂಬಿಕೆ ಇರಬೇಕು ಅಷ್ಟೇ. ಇವಾಗ ಯಾವುದೋ ಒಂದು ಇಲ್ಲ, ನನಗೆ ಇದು ಬರಬಾರ್ದಾಗಿತ್ತು, ಅದು ಬರಬೇಕಿತ್ತು ಅಂತ ಅನಿಸುತ್ತೆ, ಇದು ಇನ್ನೊಂದು ಸರಿ ಟ್ರೈ ಮಾಡೋಣ ಅಂತ ಅನ್ನೋದು, ಅದೇ ಪ್ರಶ್ನೆಗೆ ನೀವು ಸರಿ ಈ ವಾರ ಮಾಡ್ತೀನಿ, ಸ್ವಲ್ಪ ಬೇಡ, ಬಲವಾದ ನೆಕ್ಸ್ಟ್ ವಾರ ಮಾಡೋಣ, ಒಂದು ವಾರ ಬಿಟ್ಬಿಟ್ಟು ಮಾಡೋಣ ಅಂತ ಯೋಚನೆ ಎಲ್ಲ ಬಂದುಬಿಡುತ್ತೆ. ಯಾಕಂದರೆ ನಮಗೆ ಬೇಕಾಗಿರೋದ್ರಲ್ಲಿ ಸಿಗ್ತಾ ಇಲ್ವಲ್ಲ, ಅದಕ್ಕೋಸ್ಕರ ನಮಗೆ ಆ ಥರ ಎಲ್ಲ ಮೈಂಡಲ್ಲಿ ಕೊಡ್ತಾ ಇರುತ್ತೆ. ನಮಗೆ ಏನು ಬೇಕೋ ಅದನ್ನು ದಯವಿಟ್ಟು ಭಗವಂತ ಅಂತ ಆಗಿರ್ಬೋದು, ಅಥವಾ ನೀವು ನಂಬಿರುವಂಥ ದೈವ ಯಾರೇ ಆಗಿರ್ಬೋದು, ರಾಯರೇ ಆಗಿರ್ಬೋದು, ಯಾರೂ ಕೊಡೋದಿಲ್ಲ. ನಮ್ಮ ಜೀವನಕ್ಕೆ ಯಾವುದು ಅವಶ್ಯಕತೆ ಇರುತ್ತೆ, ಅದು ಯಾವ ಸಮಯಕ್ಕೆ ಬರಬೇಕು ಅಂತ ಇರುತ್ತೆ, ಅದನ್ನು ಮಾತ್ರ ದೇವರು ಕರುಣಿಸುವಂಥದ್ದು. ಅದನ್ನು ನಮಗೆ
ಈಗ ಅರ್ಥ ಮಾಡಿಸುವಲ್ಲಿ ನಾವು ಕೇಳೋದು ನಮ್ಮ ಜೀವನಕ್ಕೆ ಸರಿ ಅನಿಸುತ್ತೆ. ಬಟ್ ಮುಂದೆ ಅನಿಸುತ್ತೆ, ಓ ಅದಕ್ಕೆ ಇದು ನಡೀಲಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳೋದು. ಅಷ್ಟು ಅದಾಗಿದ್ದರೆ ಹೀಗೆ ಆಗ್ಬಿಡುತ್ತೇನೋ ಅಂತ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಎಲ್ಲರ ಲೈಫಲ್ಲೂ ಹಾಗೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಕೇಳ್ಕೊಂಡಾಗೆ ಏನೂ ಆಗಲ್ಲ ಅಂತ ಹೇಳೋದು. ಎಲ್ಲರೂ ಕೂಡ ಇವತ್ತು ತೆಗ್ಸಿದ್ದು ಆಯಿತು ಅಥವಾ ನೀನೇ ಎತ್ತಿದ್ದು ಆಯಿತು, ನಿಮಗೆ ಯಾವುದೋ ಒಂದು ಆನ್ಸರ್ ಬಂತು, ಇವಾಗ ನಿಮಗೆ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ಈ ಕ್ಷಣಕ್ಕೆ ಅದು ನೆಗೆಟಿವ್ ಆಗಿರ್ಬೋದು. ಬಟ್ ರಾಯರ ಕಡೆಯಿಂದ ಬಂದಿರುವಂಥದ್ದು ಉತ್ತರ ಬಂತು ಅಂತ ಅಂದರೆ ಏನು ಎಫರ್ಟ್ ಹಾಕಬೇಕು, ಈ ಎಫರ್ಟ್ನ ನೀವು ಹಾಕಬೇಕು. ರಾಯರು ಕೊಟ್ಟು ಬಿಟ್ಟಿದ್ದಾರಪ್ಪ ಅಥವಾ ಹೂ ಪ್ರಸಾದ ಕೊಟ್ಟು ಬಿಟ್ಟಿದ್ದಾರಪ್ಪ. ರಾಯರು ನಾನು ಏನಿಲ್ಲ ಆರಾಮವಾಗಿರ್ಬೋದು, ಅದು ಆಗುತ್ತೆ ಅಂತ ನೀವು ಸುಮ್ಮನೆ ರಾಯರ ಮೇಲೆ ನಂಬಿಕೆ ಇಟ್ಟು ಸುಮ್ಮನೆ ಆಗಿಬಿಡೋದಲ್ಲ. ನಿಮ್ಮ ಎಫರ್ಟ್ ಎಷ್ಟು ಇರಬೇಕೋ ಅಷ್ಟು ಹಾಕಬೇಕು 100%. ಇನ್ನು ಮಿಕ್ಕಿದ್ದು ಪ್ರತಿಫಲ ಏನು ಇರುತ್ತೆ, ರಿಸಲ್ಟ್ ಭಾರ ರಾಯರ ಮೇಲೆ ಬಿಟ್ಟು ನೀವು ಸುಮ್ಮನಾಗಬೇಕು. ನೀವು ಚೀಟಿನ ಎತ್ತಬೇಕಾದ್ರೆ ರಾಯರ ಪಾದದಲ್ಲಿ ಇಟ್ಟು ಎತ್ತಿಬಿಟ್ಟು ಬಟ್ಟಲಿಗೋ ಅಥವಾ ತಟ್ಟೆಗೋ ಹಾಕಿರ್ತೀರಲ್ಲ, ಆನಂತರ ಚೀಟಿನ ಚೆನ್ನಾಗಿ ಮಿಕ್ಸ್ ಮಾಡಿ ರಾಯರ ಮೇಲೆ ಭಾರ ಹಾಕಿ ಚೀಟಿ ಎತ್ಕೋಬೋದು. ಇನ್ನು ರಾಯರು ನನಗೆ ಹೂ ಪ್ರಸಾದ ಕೊಟ್ಟಿಲ್ಲ, ಒಳ್ಳೆಯ ಸೂಚನೆಗಳನ್ನು ಕೊಟ್ಟಿಲ್ಲ ಅಂತ ಬೇಜಾರು ಮಾಡಿಕೊಂಡು ಇರೋದ್ರ ಬದಲು ಈ ಥರ ಮಾಡಿ ಒಂದು ಒಳ್ಳೆಯ ರಿಸಲ್ಟ್ನ ಪಡ್ಕೋಬೋದು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ಥರ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.